ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದನೇ ಬಂದಿರೋದು. ಎಷ್ಟು ವಿನ್ ಆಗುತ್ತೆ ಇವತ್ತು RCB ಮ್ಯಾಚ್ ವಿನ್ ಆಗುತ್ತಾ ಅಂತ? ಈಗ ಗೊತ್ತಿಲ್ಲ, ಅಂದರೆ ಇವಾಗ ಹೋಮ್ ಗ್ರೌಂಡಲ್ಲಿ ಎಲ್ಲ ಮ್ಯಾಚು ಸೋತಿದ್ದಾರೆ. ಇವತ್ತು ಗೆಲ್ಲಬೇಕಂತ ಎಲ್ಲ ಹೋಪ್ ಇಟ್ಕೊಂಡೇ ಬಂದಿರೋದು. ಎಲ್ಲ RCBಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೋತ್ರೂ ಎಲ್ಲರೂ ನೋಡಿ ಎಷ್ಟು ಜನ ಬಂದಿದ್ದಾರೆ RCB ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ನೋಡೋಕ್ಕೆ. ಅದು ಲಾಯಲಿಟಿ ಅಂತ ತೋರಿಸ್ತಿದ್ದಾರೆ. ಇನ್ನೂ ಟೈಮ್ ಆಗಿಲ್ಲ, ಆಮೇಲೆ ಟೈಮ್ ಆಗ್ತಾಯಿದ್ರೆ ಇಲ್ಲಿ ನಿಲ್ಲಕ್ಕೆ ಜಾಗ ಇರಲ್ಲ. ಇದು ನಮ್ಮ RCB ಇದು ಪವರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಹೋಮ್ ಗ್ರೌಂಡ್ ಎಲ್ಲ ಅವ್ರ ಸ್ಟಾರ್ಟಿಂಗ್ ಪ್ರೈಸ್ ಟಿಕೆಟ್ ಬಂದುಬಿಟ್ಟು 500 ರೂಪಾಯಿ, ನಮ್ಮದು 2000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ಅದರಲ್ಲೇ ಲೆಕ್ಕ ಹಾಕೋಬೇಕು ಇನ್ನೆಷ್ಟು ಫ್ಯಾನ್ ಬೇಸ್ ಇದೆ ನಮ್ಮ RCB ಅವ್ರಿಗೆ ಅಂತ. ಅದು ಒಂಥರ ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಫ್ಯಾನ್ಸ್ ಎಲ್ಲ ಲಾಯಲ್ ಆಗಿದ್ದಾರೆ, ಬಂದೇ ಬರ್ತಾರೆ ಮ್ಯಾಚ್ ನೋಡೋಕ್ಕೆ ಅಂತ. ಬೇಕಂತಲೇ ಟಿಕೆಟ್ ಪ್ರೈಸ್ ಮಿನಿಮಮ್ 2000 ರೂಪಾಯಿ ಮಾಡಿದ್ದಾರೆ. ಇಲ್ಲಿ ಮೊದಲು ನೋಡಿದ್ದೀರಲ್ಲ ನೀವೆಲ್ಲ ಎಷ್ಟು ಕಡಿಮೆಗೆ ಸಿಗ್ತಾಯಿತ್ತು. ಈಗ GST ಬೇರೆ ಜಾಸ್ತಿ ಆಗಿದೆ, ಅದಕ್ಕೆ ಡಬಲ್ ಪ್ರೈಸ್ ಹಾಕ್ಕೊಂಡು ನಮಗೆ ಟಿಕೆಟ್ಸ್ ಹೇಳಿದ್ದಾರೆ. ಮಿನಿಮಮ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 4000 ರೂಪೀಸ್ ಆಗಿದೆ. ನೀವೇ ನೋಡಿದ್ದೀರಾ. ಮೊದಲಾದರೆ 2200 2300ಗೆಲ್ಲ ಸಿಕ್ಬಿಡೋದು. ಈಗ ಅದನ್ನೇ ಅವ್ರು ಅಡ್ವಾಂಟೇಜ್ ಮಾಡಿಕೊಂಡು ಯೂಸ್ ಮಾಡ್ಕೋತಾರೆ. ಆದರೂ ಎಷ್ಟೇ ಆಗಲಿ ನಾವು RCB ಮ್ಯಾಚ್ ನೋಡೋಕೆ ಬಂದೇ ಬರ್ತೀವಿ. RCB ಸಪೋರ್ಟ್ ಅಷ್ಟೇ, ಪಕ್ಕಾ ಬರುತ್ತೆ. ಆಲ್ರೆಡಿ ನೆನ್ನೆ MI ಗೆದ್ದರು, ಅವ್ರು 3rd ಪ್ಲೇಸಿಗೆ ಬಂದಿದ್ದಾರೆ. ಇವಾಗ ನಾವು 4th ಇದ್ದೀವಿ. 4 ಟೀಮ್, ಫಸ್ಟ್ 4 ಟೀಮ್ಸಲ್ಲ ಪಕ್ಕಾ RCB ಇರುತ್ತೆ ನೋಡಿ. ಇವತ್ತು RCBನಾ ಇವತ್ತು ವೆದರ್ ನೋಡ್ಕೊಂಡು ನಾವು ಹೇಳೋಕ್ಕಾಗಲ್ಲ. ಅವ್ರದ್ದು ಒಂದು ಸಲ ವಿಕೆಟ್ ಬಿತ್ತು ಅಂದರೆ ಡಪ ಅಂತ ಬಿದ್ದೋಗುತ್ತೆ ಅವ್ರದ್ದು. ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಆಡಬೇಕು. ಇವತ್ತು ನಮಗೆ ರೊಮ್ಯಾರಿಯೋ ಶಫರ್ಡ್ ಮೇಲೆ ನಂಬಿಕೆ ಇದೆ. ಆಮೇಲೆ ಫಿಲ್ ಸಾಲ್ಟು ನೋಡಬೇಕು ಹೆಂಗೆ ಆಡ್ತಾನೋ. ಹೋದ ಮ್ಯಾಚಿಂದ ಕೊಡ್ತಾ ಇದ್ದಾನೆ ಬ್ಯಾಟು. ಇವಾಗ ಹೆಂಗೆ ಅಷ್ಟೇ, ಇವಾಗ ಆಡಬೇಕು ಚೆನ್ನಾಗಿ. ಇವತ್ತೊಂದು 220 ಅಟ್ಲೀಸ್ಟ್ ಟಾರ್ಗೆಟ್ ಕೊಡಬೇಕು. ಅದೇ ಈ ಪಿಚ್ ಆದರೆ ಈ ಚಿಕ್ಕ ಗ್ರೌಂಡ್ ಅಲ್ವಾ, ಸೊ 220 ರನ್ಸ್ ಟಾರ್ಗೆಟ್ ಕೊಟ್ಟರೆ ಬೌಲಿಂಗ್ ಚೆನ್ನಾಗಿ ಮಾಡ್ಬಿಟ್ಟು ಗೆಲ್ಬೋದು. ಫಸ್ಟ್ ಟೈಮ್ ಇದು. ನಾನು 9th ಸ್ಟ್ಯಾಂಡರ್ಡ್, ಈಗ 10th. ಸೂರ್ಯವಂಶಿ ಅವ್ರು ನೋಡಿದ್ರೆ ಮ್ಯಾಚ್ 10th ಮ್ಯಾಚ್ ಇದು 10ನೇ ಸತಿ ಬರ್ತಾ ಇರೋದು ನಾನು ಸ್ಟೇಡಿಯಂಗೆ. ಒಂದ್ಸತಿನೂ ಗೆದ್ದಿಲ್ಲ ಬಂದಾಗಿಂದ. ಗೆದ್ದಿಲ್ಲ. ಏನಂತ ಫ್ರೆಂಡ್ಸ್ ಎಲ್ಲ ಏನಂತಾರೆ ಅಂದರೆ, ಹೋಗಿ ನೀವು ಫ್ರೆಂಡ್ಸ್ ಎಲ್ಲ ಏನಂತಾರೆ, ನೀವು ಹೋಗಿದ್ಕೆ ಗೆದ್ದಿಲ್ಲ, ಹಂಗೆ ಉಡ್ಸ್ತವ್ರೆ. ಈ ಮ್ಯಾಚ್ ಗೆದ್ಬಿಟ್ರೆ ಡಬಲ್ ಉಂಟು ಡಬಲ್ಲು. ಓಕೆ, ಥ್ಯಾಂಕ್ ಯು. RCB ಗೆಲ್ಲುತ್ತೆ. ವಿ ಆರ್ ಹಿಯರ್ ಫಾರ್ ವಿರಾಟ್ ಕೊಹ್ಲಿ. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಹೋಮ್ ಗ್ರೌಂಡಲ್ಲಿ ಗೆಲ್ತಾರೆ. ನಾವು ಇಲ್ಲಿದ್ದೀವಿ, ಮಾರ್ಚಹಳ್ಳಿ. ಓಕೆ, ಇವತ್ತು ಈ ವರ್ಷ RCB ಏನು ಡಿಫ್ರೆಂಟ್ ಆಗಿ ಕಾಣ್ತಿದೆ ಅಂತ ಸೀಸನ್ 18ನಲ್ಲಿ? ಡಿಫ್ರೆಂಟ್ ಆಗಂದರೆ ಸ್ಟ್ರಾಂಗ್ ಟೀಮ್ ಇದೆ, ಚೆನ್ನಾಗಿ ಆಡ್ತಿದ್ದಾರೆ ಆ್ಯಕ್ಚುಲಿ. ಲಾಸ್ಟ್ 3 ಮ್ಯಾಚ್ ಹ್ಯಾಟ್ರಿಕ್ ಸೋಲ್ ಆಗಿದೆ RCBಗೆ ಚಿನ್ನಸ್ವಾಮಿಯಲ್ಲಿ. ಇವತ್ತು ವಿನ್ ಆಗುತ್ತಾ? ಎಸ್, ಹಾಗೇ ಆಗುತ್ತೆ ಖಂಡಿತ. ಚೇಸ್ ಟು RCB. ಈ ಏಜಲ್ಲೂ ಒಂದು ಕ್ರಿಕೆಟ್ ಕ್ರೇಜ್ ಇದೆ ಅಲ್ಲ ಮೇಡಮ್, ಹೇಗೆ ಮೊದಲಿಂದ ನೋಡ್ತಾ ಇದ್ದೀರಾ ಹೇಗೆ? ಹೌದು. ನೀವು ನೋಡೋ ಪ್ಲೇಯರ್ ಯಾರು ಅಂತ ಚೆನ್ನಾಗಿ? ವಿರಾಟ್ ಕೊಹ್ಲಿ. ವಿರಾಟ್ ಎಷ್ಟು ನೋಡಿಬೋದು ಮೇಡಮ್? ವಿರಾಟ್ ಎಷ್ಟು ನೋಡಿಬೋದು ಇವತ್ತಾ? ಸೆಂಚುರಿ. ಆಗಲಿ ಮೇಡಮ್, ಸೆಂಚುರಿ ಆಗಲಿ ವಿರಾಟ್. ಥ್ಯಾಂಕ್ ಯು. ಬಂದಿರಾ? ಮ್ಯಾಚ್ಗೆ ಬಂದಿದ್ದೀನಿ. ಎಲ್ಲಿಂದ ಬಂದಿರೋದು? ಬೆಂಗಳೂರಿನಿಂದ. ಯಾವ್ದು ವಿನ್ ಆಗುತ್ತೆ ಇವತ್ತು? ಇವತ್ತು ಗ್ಯಾರಂಟಿ ಬ್ಯಾಂಗ್ಳೂರು ವಿನ್ ಆಗುತ್ತೆ. ಮೇಡಮ್ ಎಷ್ಟು ನೋಡಿಬೋದು ಇವತ್ತು RCB ಅವರು? ಈಗ ಚೇಸ್ ಮಾಡಿದ್ರೆ 300 ಬೀಟ್ ಮಾಡ್ತಾರೆ ಸರ್. 300 ಬೀಟ್ ಮಾಡ್ತಾರೆ? ಓ, ಇಷ್ಟು ಗ್ರೇಟ್. ಯಾಕಂದ್ರೆ ನಮ್ಮ ಹೋಮ್ ಟೌನಲ್ಲಿ ಆಡ್ತಾ ಇದ್ದಾರೆ. ಲಾಸ್ಟ್ ಸಾರಿ ಸೋತಿರ್ಬೋದು, ಈ ಸಾರಿ ಗ್ಯಾರಂಟಿ ಗೆಲ್ತೀವಿ. ಇಲ್ಲಿ ಕೂಡ ಗ್ಯಾರಂಟಿ. ಓಕೆ, ಅಂದ್ರೆ ಇವತ್ತು ಬೌಲಿಂಗ್ ಹೇಗಿರಲಿದೆ RCB ಅಂತ? ಬೌಲಿಂಗ್ ಚೆನ್ನಾಗೇ ಇರುತ್ತೆ ಸರ್. ಯಾಕಂದ್ರೆ ಭುವನೇಶ್ ಕುಮಾರ್, ಹೇಸಿಲ್ವುಡ್ ಫುಲ್ ಫಾರ್ಮ್ನಲ್ಲಿ ಇದ್ದಾರೆ. ಯಶ್ ದಯಾಲ್ ಇದ್ದಾರೆ, ಕೃಣಾಲ್ ಪಾಂಡ್ಯ, everyone are there. Suyash is bowling pretty well, so bowling will be pretty good. If we win the toss and if we are going to chase, today is our game. Okay. ಈ ಸಲ ಕಪ್ ನಮ್ದೆ. ಒನ್ ಲವ್, ಒನ್ ಟೀಮ್, RCB. ಓಕೆ, ಜಸ್ಟ್ RCB ಆಲ್ ದ ಬೆಸ್ಟ್ ವಿಶ್ ಮಾಡಿ. ನೀವು ಮಾತಾಡ್ತೀರಾ ಮೇಡಮ್? ಓಕೆ, ಮಾತಾಡಿ RCB ಬಗ್ಗೆ. This year cup namde because 18 we have that number 18 where Virat jersey is 18th IPL, and team is doing very well in the fielding and the batting and all. So this time we are wishing RCB all the very best. RCB. All the best. all the best RCB. 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 Thank you.